ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮೂಲಂಗಿ ಪರೋಟವನ್ನು ಸುಲಭವಾಗಿ ಬೆಳಗಿನ ತಿಂಡಿಗೆ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿರಿ, ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡಿದ ಪ್ರತಿಯೊಂದು ನೋಡಿಕೊಂಡು ನೀವು ಕೂಡ ಮೂಲಂಗಿ ಪರೋಟವನ್ನು ಮಾಡಿಕೊಂಡು ಇದರ ರುಚಿ ನೋಡಿರಿ. ಇವಾಗ ನಾನು ಒಂದು 2 ಮೂಲಂಗಿನ ತೊಗೊಂಡು ಮೇಲಿನ ಸಿಪ್ಪಿನ ನೋಡಿರಿ ಕ್ಲೀನಾಗಿ ತೊಗೊಂಡ್ಬಿಡ್ತೀನಿ. ಇದನ್ನ ಕ್ಲೀನಾಗಿ ತೊಳ್ಕೊಂಡ್ಬಿಡ್ತೀನಿ ರೀ. ನಾನು ಇಲ್ಲಿಗೆ ಇದೇ ರೀತಿಯೇ 2 ಮೂಲಂಗಿದು ಮೇಗಿನ ಸಿಪ್ಪಿನ ತೊಗೊಬೇಕಾಕೈತಿ. ತೊಗೊಂಡು ಆಮೇಲೆ ತೊಳ್ಕೊಂಡು ಈ ರೀತಿ ಹೆರ್ಚ್ಕೊಂಡ್ಬಿಡೋಣ್ರಿ. ನಾವೀಗ 2 ಮೂಲಂಗಿನ ಹೆರ್ಚ್ಕೊಂಡ್ಬಿಡೋಣ್ರಿ. ಈಗ ನಾವು ನೋಡ್ರಿ ಹೆರ್ಚ್ಕೊಂಡಿದ್ದು ಆಯ್ತು. ಇವಾಗ ಇನ್ನೊಂದು ಮೂಲಂಗಿನೂ ಕೂಡ ನಾನು ಹೆರ್ಚ್ಕೊಂಡು ಒಂದು ಬಟ್ಲಕ್ಕೆ ಹಾಕ್ಕೊಂಡು ಇದು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ ರೀ ಮೂಲಂಗಿದ. ಈಗ ಒಂದು ತಾಟ್ ತೊಗೋಬೇಕಾಕೈತಿ ರೀ. ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು ಹಾಕೋಬೇಕಾಕೈತಿ. ನಾ ಇಲ್ಲಿ 1.5 ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡೆ ನೋಡ್ರಿ. ಇಲ್ಲೇ ನೀವು ಇದಕ್ಕಿಂತ ಹೆಚ್ಚಿಗೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾ ಇಲ್ಲಿ 1.5 ಬಟ್ಲು ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡೆ ನೋಡ್ರಿ. ಇಲ್ಲೇ ಅದನ್ನು ಕೂಡ ತಾಟಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ. ನಾ ಇಲ್ಲಿ ಈಗ ಒಂದು ಟೊಮೆಟೊನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನ ಹಾಕ್ಕೊಂತೇನೆ ನೋಡಿರಿ ಹಿಟ್ಟಿಗೆ. ಮತ್ತು ಒಂದು ಉಳ್ಳಾಗಡ್ಡಿನ ಅದನ್ನು ಕೂಡ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಕೂಡ ಇದೇ ಹಿಟ್ಟಿಗೆ ಹಾಕ್ಕೊತೇನೆ. ಆದಷ್ಟು ಸಣ್ಣದಾಗೆ ಕಟ್ ಮಾಡ್ಕೋಬೇಕಾಗತ್ತೆ ರೀ ಉಳ್ಳಾಗಡ್ಡಿ ಮತ್ತು ಟೊಮೆಟೊನನ್ನು. ಈಗ ಕೊತ್ತಂಬರಿ ಹಾಕ್ಕೊತೇನೆ. ಕೊತ್ತಂಬರಿನ ಸಣ್ಣದಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಿ, ಮೊದಲು ತೊಳ್ಕೊಂಡು ಇಟ್ಕೊಂಡಿದ್ದೆ ರೀ. ಅದನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನ ಹಾಕ್ಕೊತೇನೆ ನೋಡಿರಿ. ಇಲ್ಲಿ ನಾನು ಕೊತ್ತಂಬರಿ ಹಾಕ್ಕೊಂಡು ಇದೇ ಹಿಟ್ಟಿಗೆ. ಈಗ ಇದನ್ನ ಮೂಲಂಗಿ ನಾವು ತುರಿದಿದ್ವಲ್ಲ ಅದನ್ನ ಹಾಕ್ಕೊಂಡ್ರಿ. ಈಗ ಇದಕ್ಕಿಂತ ಹೆಚ್ಚಿಗೆ ಕೂಡ ನೀವು ಹಾಕ್ಕೋಬೋದು. ನಾ ಇಲ್ಲಿ 1 ಬಟ್ಲು ಅಷ್ಟು ಹಾಕ್ಕೊಂಡೀನಿ. ಇಲ್ಲೇ ಬೆಳ್ಳುಳ್ಳಿ ಹಾಕ್ಕೊತೇನೆ ನೋಡಿರಿ. ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನ ಹಾಕ್ಕೊತೇನೆ. ಮತ್ತು ಒಂದು 2 ಹಸಿಮೆಣಸಿಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೇನೆ. ಮತ್ತು ಬೆಳ್ಳುಳ್ಳಿ ನೀವು ಜಜ್ಜಿನೂ ಹಾಕ್ಕೋಬೋದು. ನಾ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ನಿ. ಈಗ ಒಂದು 1/4 ಚಮಚ ಅರಿಶಿನ ಹಾಕ್ಕೊತೇನೆ ನೋಡಿರಿ ನಾ ಇಲ್ಲೇ. ಮತ್ತು ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊತೇನೆ ಇಲ್ಲೇ. ಒಂದು 1/4 ಚಮಚ ನಾನು ಕೆಂಪು ಖಾರದ ಪೌಡರ್ ಹಾಕ್ಕೊತೇನೆ. ಈಗ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ನೋಡ್ಕೊಂಡು ಹಾಕೋಬೇಕಾಗಿದೆ ಖಾರವನ್ನು. ಇಲ್ಲಿ 1 ಚಮಚ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊತೇನೆ ನೋಡಿರಿ. ಕಡಲೆ ಹಿಟ್ಟು ಯಾಕೆ ಹಾಕ್ತಾರಂತ ರುಚಿ ಬರ್ತೈತೆ ರೀ ಅದು ಪರೋಟ. ಹೀಗಾಗಿ 1 ಚಮಚ ನಾನು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡೆ. ಅದಾದ ನಂತರ ಒಂದು 1/4 ಚಮಚ ಗರಂ ಮಸಾಲವನ್ನು ಹಾಕ್ಕೊತೇನೆ ನೋಡಿರಿ ಇಲ್ಲೇ. ಈಗ ಗರಂ ಮಸಾಲನ್ನು ಕೂಡ ಹಾಕ್ಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ. ಅದಾದ ನಂತರ ಕಸೂರಿ ಮೆಂತಿಯನ್ನು ಹಾಕ್ಕೊತೇನೆ ನೋಡಿರಿ ಇಲ್ಲೇ. ಈಗ ಕಸೂರಿ ಮೆಂತಿನ ಕೈಯಾಗ ಹಾಕ್ಕೊಂಡು ಈ ರೀತಿ ಕೈಯಾಗ ಸ್ವಲ್ಪ ತಿಕ್ಕಿ ಹಾಕ್ಕೋಬೇಕು ರೀ. ಅಂದ್ರ ಫ್ಲೇವರ್ ಚಲೋ ತಂದು ಬಿಡ್ತೈತೆ ಅದು. ಈಗ ಸ್ವಲ್ಪ ತಿಕ್ಕಿ ಇದನ್ನ ಇದೇ ಹಿಟ್ಟಿಗೆ ಹಾಕ್ಕೊಂಬಿಡೋಣ್ರಿ. ಈಗ ಆಯ್ತು ನೋಡಿರಿ. ಕ್ಲೀನಾಗಿ ಇದನ್ನು ಡ್ರೈ ಆಗಿ ಎಲ್ಲ ಮಸಾಲೆ ಜೊತೆ ಹಿಟ್ಟನ್ನು ಕಲಿಸ್ಕೊಂಬಿಡೋಣ್ರಿ. 1 ನಿಮಿಷ ಇದೇ ರೀತಿನ ಎಲ್ಲ ಮಸಾಲನು ಹಿಟ್ಟಿನ ಜೊತೆ ಅದು ಬೆರಿಬೇಕಾದ್ರೆ ಅಲ್ಲಿ ತನಕನೂ ನೀಟಾಗಿ ಇದನ್ನ ಒಂದು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಆಯ್ತು ನೋಡಿರಿ, ಎಲ್ಲ ಕಲಿಸ್ಕೊಂಡಿದ್ದು ಆಯ್ತು. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಗಟ್ಟಿಯಾಗಿ ನಾದ್ಕೊಂಬಿಡ್ರಿ. ಇವಾಗ ಭಾಳ ಒಮ್ಮೆಗೆ ನೀರು ಹಾಕೋಕೆ ಹೋಗ್ಬಾರ್ದು. ಸ್ವಲ್ಪ ಹಾಕ್ಕೊಂಡು ಪರೋಟ ಮಾಡಬೇಕಾದ್ರೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ರೀ. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ಮೆತ್ತಗೂ ಇರಬಾರ್ದು. ಮೀಡಿಯಮ್ ಹದದಾಗ ನಾವು ಕಲಿಸ್ಕೋಬೇಕಾಕೈತಿ. ಈಗ ನೋಡಿರಿ ಕಲಿಸ್ಕೊಂಡಿದ್ದು ಆಯ್ತು. ಹಿಟ್ಟನ್ನು ಇಷ್ಟು ಮೆತ್ತಗೆ ಕಲಿಸ್ಕೋಬೇಕಾಕೈತಿ ನೋಡಿರಿ. ಭಾಳ ಗಟ್ಟಿನೂ ಕಲಿಸ್ಕೋಬಾರ್ದು. ಈಗ ಇದನ್ನ ಒಂದು ಅರ್ಧ ತಾಸು ನೆನೆಯಾಕಿ ಬಿಟ್ಬಿಡೋಣ್ರಿ ಹಿಟ್ಟನ್ನು. ಈಗ ಒಂದು ಅರ್ಧ ತಾಸು ಹಿಟ್ಟು ನೋಡಿರಿ ನೆಂದೈತಿ. ಈಗ ಇನ್ನೊಂದು ಸಲ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇದನ್ನ ಚಲೋ ಹೊತ್ತಂಗೆ ನಾದ್ಕೊಂಬಿಡೋಣ್ರಿ ಹಿಟ್ಟನ್ನು. 1 ಚಮಚ ಹಾಕ್ಕೊಂಡಿರಿ ನಾ ಇಲ್ಲಿ ಎಣ್ಣೆನ. ಈಗ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಇದನ್ನು ನಾದ್ಕೊಂಡು ನಮಗೆ ಯಾವ ಸೈಜಿನಾಗ ಪರೋಟ ಬೇಕಲ್ಲ ಆ ಸೈಜಿನಾಗ ಹಿಟ್ಟನ್ನು ಈ ರೀತಿ ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕಾಕೈತಿ. ಈಗ ನೋಡಿ ಎಲ್ಲ ಉಳ್ಳಿನ ಮಾಡ್ಕೊಂಡ್ಬಿಡ್ತೀನಿ ರೀ ನಾ ಇಲ್ಲೇ. ಈಗ ಆಯ್ತು ರೀ, ಉಳ್ಳಿ ಮಾಡ್ಕೊಂಡಿದ್ದು ಆಯಿತು. ಈಗ ಒಂದೊಂದು ಉಳ್ಳಿ ತೊಗೊಂಡು ನಾವು ಪರೋಟ ಮಾಡ್ಕೊಂಬಿಡೋಣ. ಈಗ ನೋಡಿ ಚಪಾತಿ ಮನೆ ಮ್ಯಾಗ ಒಂದು ಕಾಟನ್ ಕರ್ಚಿಪ್ ಹಾಕ್ಕೊಂಡ್ರಿ ಇಲ್ಲಿ ನಾನು. ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಬಿಡೋಣ್ರಿ ಕರ್ಚಿಪಿಗೆ. ಈ ರೀತಿ ಎಲ್ಲಕ್ಕೂ ನೀರು ಹಚ್ಕೊಂಬಿಡೋಣ್ರಿ ಕರ್ಚಿಪಿಗೆ. ಈಗ ಒಂದೊಂದು ಉಳ್ಳಿ ತೊಗೊಂಡು ಇದನ್ನು ಈ ರೀತಿ ತಟ್ಕೊಂಬಿಡೋಣ್ರಿ. ಇಲ್ಲಿ ನಾವು ಕೈಗೆ ಸ್ವಲ್ಪ ನೀರನ್ನು ಹಚ್ಕೋಬೇಕಾಕೈತೆ ರೀ. ನಾವು ಕೈಗೆ ನೀರನ್ನು ಹಚ್ಕೊಂಡು ಇದನ್ನ ಇದೇ ರೀತಿಯ ಕೈಯಲ್ಲಿಂದ ದೊಡ್ಡದು ಮಾಡ್ಕೊಂಬಿಡೋಣ್ರಿ. ನಾವೀಗ ಆದಷ್ಟು ತೆಳಗೆ ಮಾಡ್ಕೋಕೆ ಹೋಗ್ಬಾರ್ದ್ರಿ. ಸ್ವಲ್ಪ ದಪ್ಪಗಿದ್ರೆ ಪರೋಟ ರುಚಿಯಾಗಿ ಬರ್ತೈತದ. ಈಗ ನೋಡಿ ಕೈಗೆ ಸ್ವಲ್ಪ ನೀರನ್ನು ಆವಾಗ ಹಚ್ಕೊಂಡು ಇದನ್ನ ದೊಡ್ಡದು ಮಾಡ್ಕೋಬೇಕಾಕೈತಿ ಪರೋಟವನ್ನು. ಮತ್ತು ಕರ್ಚಿಪಿಗೂ ಕೂಡ ನಾವು ಕಾಟನ್ನ ಇರ್ಬೇಕ್ರಿ ಅದು. ಅದಕ್ಕೆ ನೀರು ಹಚ್ಕೊಂಡು ಈ ರೀತಿ ಮಾಡ್ಕೋಬೇಕಾಕೈತಿ ನಾವು. ಈಗ ನೋಡಿರಿ ತಟ್ಕೊಂಡಿದ್ದು ಆಯ್ತು. ಇಷ್ಟು ಸೈಜ್ ಬಂದ್ರೆ ಸಾಕು. ಭಾಳ ತೆಳಗು ಮಾಡ್ಕೋಕೆ ಹೋಗ್ಬಾರ್ದು, ಭಾಳ ದಪ್ಪನೂ ಮಾಡ್ಕೋಕೆ ಹೋಗ್ಬಾರ್ದು. ಈಗ ಇದನ್ನ ಈ ರೀತಿ ಬಂದೈತೆ ನೋಡಿ ತೋರ್ಸಾಕೊಂತೀನಿ ನಾನು. ಭಾಳ ತೆಳಗೆ ಮಾಡ್ಕೊಂಡಿಲ್ಲ ನಾನು. ಇಷ್ಟು ದಪ್ಪ ಆದ್ರೆ ಸಾಕು. ಇದನ್ನ ಬೇಯಿಸ್ಕೊಂಬಿಡೋಣ್ರಿ. ಈಗ ಮೂಲಂಗಿ ಪರೋಟನ ಕ್ಲೀನಾಗಿ 2 ಸೈಡ್ ಬೇಯಿಸ್ಕೊಂಬಿಡೋಣ್ರಿ. ಈಗ ಹಂಚಿಟ್ಕೊಂಡೆ ನೋಡ್ರಿ. ಹಂಚಿನ ಮೇಲೆ ಈ ಪರೋಟ ಹಾಕ್ಕೊಂತೇನೆ ನಾನು ಇಲ್ಲಿಗೆ.
ಇನ್ನು ಆದಷ್ಟು ಇದನ್ನು ಮೀಡಿಯಮ್ ಉರಿಯಾಗ ನಾವು ಬೇಯಿಸ್ಕೋಬೇಕಾಗತ್ತೆ ರೀ. ಸಣ್ಣ ಉರಿಯಾಗೂ ಬೇಯಿಸ್ಕೋಬಾರ್ದು, ಜೋರನ ಉರಿಯಾಗೂ ಬೇಯಿಸ್ಕೋಕೆ ಹೋಗ್ಬಾರ್ದು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ್ರಿ. ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಎರಡು ಸೈಡು ಕ್ಲೀನಾಗ ಬೇಯಿಸ್ಕೊಂಬಿಡ್ಬೇಕಾಕೈತಿ. ಹಸಿ ಬಿಸಿ ಬೇಯಿಸೋಕೆ ಹೋಗ್ಬಾರ್ದು. ಹೀಗಾಗಿ ಮೀಡಿಯಮ್ ಉರಿಯಾಗ ಇದನ್ನು ಬೇಯಿಸ್ಕೋಬೇಕಾಕೈತಿ. ಈಗ ನೋಡಿರಿ ಹೊಳ್ಳಿಸಿ ಹಾಕ್ಕೊಂಬಿಡೋಣ್ರಿ. ಇದನ್ನು ಈಗ ಇನ್ನೊಂದು ಸೈಡನ್ನು ಕ್ಲೀನಾಗ ಬೇಯಿಸ್ಕೊಂಬಿಡೋಣ್ರಿ. ಇದನ್ನು ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂಕರು ಮತ್ತು ಇದನ್ನು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ರೀ. ಇದನ್ನ ಮತ್ತು ಸಾಫ್ಟಾಗೇ ಇರ್ತೈತೆ ರೀ. ಇದು ಮಧ್ಯಾಹ್ನ ತನಕ ಆದ್ರೂ ಬೆಳಗ್ಗೆ ಮಾಡಿದ್ದು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಮತ್ತು ಇದು ಕಾಂಬಿನೇಷನ್ ಅಂದ್ರೆ ಮೊಸರು, ಬೆಣ್ಣೆ, ತುಪ್ಪ ಮತ್ತು ಪುಟಾಣಿ ಚಟ್ನಿ ಹಚ್ಕೊಂಡು ಕೂಡ ತಿನ್ಬೋದು. ಮತ್ತು ಹಂಗೂ ತಿನ್ಬೋದು ರೀ. ಇದೆಲ್ಲ ಉಪ್ಪು ಹುಳಿ ಖಾರ ಹಾಕಿದ್ರಿಂದ ಹಂಗೆ ತುಪ್ಪ ಹಚ್ಕೊಂಡು ಹಂಗಾದರೂ ತಿನ್ಬೋದು ಇದನ್ನು. ಈಗ ನೋಡಿರಿ ಎರಡೂ ಕಡೆ ಕ್ಲೀನಾಗ ಬೇಯಿಸ್ಕೊಂಬಿಡೋಣ್ರಿ ಇದನ್ನು. ಈಗ ಬೇಯಿಸ್ಕೊಂಡಿದ್ದು ಆಯ್ತು ಇವಾಗಿದೆ ಸಾಕು. ಇಷ್ಟ ಕ್ಲೀನಾಗಿ ಎರಡೂ ಸೈಡನ್ನು ಆದಷ್ಟು ಮೀಡಿಯಮ್ ಉರಿಯಾಗ ನಾವು ಬೇಯಿಸ್ಕೋಬೇಕಾಗತ್ತೆ ರೀ. ಇದನ್ನ ಪರೋಟವನ್ನು ಭಾಳ ಟೇಸ್ಟಿಯಾಗಿ ಬಂದೈತೆ ರೀ ಇದು. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಈಗ ಆಯ್ತು ನೋಡಿರಿ. ಈಗ ಒಂದು ತಾಟಿಗೆ ಇದನ್ನು ತಕ್ಕೊಂಡು ಇಟ್ಕೊಂಡ್ಬಿಡೋಣ್ರಿ. ಇವಾಗ ಈಗ ಕ್ಲೀನಾಗಿ ಎರಡು ಸೈಡನ್ನು ಕ್ಲೀನಾಗಿ ಬೇಯಿಸ್ಕೊಂಡೈತೆ ರೀ. ಈಗ ಈ ರೀತಿ ಬಂದೈತೆ ನೋಡಿರಿ. ಅದು ಅಂದರೆ ಸಾಫ್ಟಾಗೂ ಬಂದೈತಿ, ಮೇಲೆ ಕ್ರಿಸ್ಪಿನೂ ಬಂದೈತಿ, ಭಾರಿ ಟೇಸ್ಟಿಯಾಗೈತೆ ರೀ ಇದು. ಈಗ ನೋಡೋಕೆ ಅಷ್ಟು ಚೆಂದ ಐತಿ. ಈಗ ಇನ್ನೊಂದು ಪರೋಟಾನ ಮಾಡ್ಕೊಂಬಿಡೋಣ್ರಿ. ಮೊದಲೇಕ ನಾನು ಕರ್ಚಿಪಿಗೆ ನೀರನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಿ. ಈಗ ಹಿಟ್ಟನ್ನು ಇಟ್ಕೊಂಡು ಕೈಗೆ ನೀರನ್ನು ಹಚ್ಕೊಂಡು ಇದೇ ರೀತಿ ಇದನ್ನ ಹಿಟ್ಟನ್ನು ನಾನು ದೊಡ್ಡದು ಮಾಡ್ಕೊಂಬಿಡ್ತೇನೆ ರೀ. ಕೈಗೆ ನೀರು ಹಚ್ಕೊಂತ ಇದನ್ನು ಫಸ್ಟಿಗೆ ಏನು ಮಾಡಿ ತೋರಿಸಿದಲ್ಲ ಅದೇ ರೀತಿಯೇ ಇದನ್ನ ಕೈಗೆ ನೀರನ್ನು ಹಚ್ಕೊಂಡು ಇದನ್ನ ದೊಡ್ಡದು ಮಾಡ್ಕೋಬೇಕಾಕೈತಿ. ಭಾಳ ಹೆಲ್ದಿ ರೆಸಿಪಿನೂ ಹೌದ್ರಿ. ಇದಕ್ಕೆ ಎಲ್ಲನೂ ಮೂಲಂಗಿ ಎಲ್ಲ ಹಾಕಿದ್ರಿಂದ ಭಾಳ ಹೆಲ್ದಿನೂ ಕೂಡ ಹೌದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿ ಇದ್ರ ರುಚಿ ನೋಡಿರಿ. ಈಗ ನೋಡಿರಿ ಆತೆಗೆ ಎರಡನೇದು ಕೂಡ ತೋರ್ಸಾಕೊಂತೇನೆ. ಈಗ ಒಂದನೇದು ಕೂಡ ನಿಮ್ಗೆ ಮಾಡಿ ತೋರಿಸಿದ್ದು ನಾನು, ಎರಡನೇದು ಕೂಡ ಇನ್ನೊಂದು ಕೂಡ ನಾನು ತೋರ್ಸಾಕೊಂತೇನೆ. ಇದನ್ನ ಈಗ ನೋಡಿರಿ ತಟ್ಕೊಂಡಿದ್ದು ಆಯ್ತು. ಇವಾಗ ಈಗ ಇದನ್ನ ಬೇಯಿಸ್ಕೊಂಬಿಡೋಣ್ರಿ. ಈಗ ಹಂಚು ಚಲೋ ತಂಗ ಕಾದೈತಿ. ಇವಾಗ ಹಂಚು ಕೂಡ ಚಲೋ ತಂಗ ಕಾದಿರ್ಬೇಕು ರೀ ಇದಕ್ಕೆ. ಈಗ ಆಯ್ತು ನೋಡಿರಿ, ಹಂಚಿನ ಮೇಲೆ ಹಾಕೊಂಬಿಡೋಣ. ಈಗ ಇದನ್ನ ಈಗ ಎಣ್ಣೆ ಹಾಕಿ ಇದನ್ನು ಕೂಡ ಎರಡು ಸೈಡ ಕ್ಲೀನಾಗಿ ಬೇಯಿಸ್ಕೊಂಬಿಡ್ರಿ. ಇವಾಗ ಈಗ ನೋಡಿ ಒಂದು ಅರ್ಧ ಚಮಚ ಅಷ್ಟೇ ನಾನು ಎಣ್ಣೆ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಡು ಮೀಡಿಯಮ್ ಉರಿಯಾಗ ಇದನ್ನು ಕೂಡ ಕ್ಲೀನಾಗಿ ಬೇಯಿಸ್ಕೊಂಬಿಡ್ರಿ. ಇವಾಗ ಈಗ ಒಂದು ಅಂಕರು ತೋರಿಸಿದ್ದು ನಾನೀಗ ಇನ್ನೊಂದು ಕೂಡ ಅದೇ ರೀತಿನ ಬೇಯಿಸ್ಕೋಬೇಕಾಗತ್ತೆ ರೀ. ಇದನ್ನ ಹಸಿ ಬಿಸಿ ಬೇಯಿಸೋಕೆ ಹೋಗ್ಬಾರ್ದು, ನೋಡ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗೈತೆ ನಾವು. ಈಗ ಆಯ್ತು ನೋಡಿರಿ, ಎರಡನೇದು ಕೂಡ ರೆಡಿ ಆಯ್ತು. ಇವಾಗ ಈ ರೀತಿ ಬಂದೈತಿ ಮೂಲಂಗಿ ಪರೋಟ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದೈತೆ ರೀ ಇದು. ನೀವು ಕೂಡ ಒಂದು ರೆಸಿಪಿನ ಇದು ಟ್ರೈ ಮಾಡಿ ನೋಡ್ರಿ ನೀವು. ಈಗ ಎರಡನೇದು ಕೂಡ ಆಯಿತು. ಇದನ್ನು ಕೂಡ ತಾಟಿಗೆ ಹಾಕ್ಕೊಂಬಿಡೋಣ್ರಿ ನಾವೀಗ. ಆದಷ್ಟು ಹಸಿ ಬಿಸಿ ಬೇಯಿಸೋಕೆ ಹೋಗ್ಬಾರ್ದು, ನೋಡ್ಕೊಂಡು ಬೇಯಿಸ್ಕೋಬೇಕಾಕೈತಿ ಇದನ್ನ. ಆಯ್ತು ನೋಡ್ರಿ, ಈಗ ರೆಡಿ ಆಗೋಕೆ ಬಂತಿದ್ದು ಕೂಡ. ಇದನ್ನು ಕೂಡ ತಾಟಿಗೆ ಬಂದೈತೆ ನೋಡ್ರಿ. ಎರಡನೇದು ಕೂಡ ರೆಡಿ ಇವತ್ತು. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.